everyone, welcome back to my channel Beauty Fam. So ಇವತ್ತಿನ ವಿಡಿಯೋ ಬಂದು ಐ ಹೋಪ್ ಎಲ್ಲರಿಗೂ ನೆನಪಿದೆ ಅಂತ ಅನ್ಕೋತೀನಿ. ತುಂಬಾ ಲಾಸ್ಟ್ ಇಂದ ಈ ತರ ಒಂದು ಸೀರೀಸ್ ನ ಮಾಡ್ತಾ ಬರ್ತಿದ್ದೀನಿ. ದಟ್ ಟಾಪ್ 10 ಪ್ರಾಡಕ್ಟ್ಸ್ ನಿಮಗೆ ಯೂಸ್ ಆಗುವಂತ ಪ್ರಾಡಕ್ಟ್ಸ್ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂತ ಪ್ರಾಡಕ್ಟ್ಸ್. ಈ ತರ ವಿಡಿಯೋಸ್ ಮುಂಚೆ ತುಂಬಾ ಮಾಡಿದ್ದೀನಿ. ಐ ಹೋಪ್ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇಫ್ ಇನ್ ಕೇಸ್ ನೋಡಿಲ್ಲ ಅಂತ ಅಂದ್ರೆ ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ಏನಂದ್ರೆ ನಾನು ಪ್ರತಿ ವಿಡಿಯೋಲ್ಲೂ ಈ ತರ ವಿಡಿಯೋಲಿ ಟಾಪ್ 10 ಪ್ರಾಡಕ್ಟ್ಸ್ ನ ತೋರಿಸ್ತೀನಿ ದಟ್ ಐ ಫೀಲ್ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಸುವಂಥದ್ದು. ವೆದರ್ ಇಟ್ ಈಸ್ ಮೇಕಪ್ ಆಗಿರ್ಬೋದು, ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್, ಈ ತರ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನ ಈ ಒಂದು ವಿಡಿಯೋಲಿ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋಲ್ಲೂ ಕೂಡ ಕೆಲವೊಂದಿಷ್ಟು ಮೇಕಪ್ ಇದೆ, ಸ್ಕಿನ್ ಕೇರ್ ಇದೆ, ಬಾಡಿ ಕೇರ್ ಇದೆ, ಹೇರ್ ಕೇರ್ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಈ ವಿಡಿಯೋನ ಸ್ಟಾರ್ಟ್. ಅಮೆಝಾನ್ ಅಲ್ಲಿ ವಾರ್ಡ್ರೋಬ್ ರಿಫ್ರೆಶ್ ಸೇಲ್ ನಡೀತಾ ಇದೆ. ಸೊ ಈ ವಿಡಿಯೋಲಿ ತೋರಿಸೋ ಯಾವ್ದಾದ್ರು ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆದ್ರೆ ಹೋಗಿ ಪರ್ಚೇಸ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ಇವಾಗ 50 to 80% ಆಫ್ ಇರುತ್ತೆ. ಟಾಪ್ 15 ಪ್ಲಸ್ ಬ್ರಾಂಡ್ಸ್ ಮೇಲೆ 31 ಇಂದ 5th ತನಕ ಇರುತ್ತೆ. ಸೊ ಇನ್ನೂ ಚೆಕ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಹೋಗಿ ಚೆಕ್ ಮಾಡಿ. ಫಸ್ಟ್ ಹೇರ್ ಕೇರ್ ಇಂದ ಸ್ಟಾರ್ಟ್ ಮಾಡೋಣ. ನಾನು ಪರ್ಚೇಸ್ ಮಾಡಿರೋ ಫಸ್ಟ್ ಪ್ರಾಡಕ್ಟ್ ಬಂದು ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಅಂತ ಅನ್ನೋ ಈ ಒಂದು ಬ್ರ್ಯಾಂಡ್ ಇಂದ ಆರ್ಗನ್ ಆಯಿಲ್ ಅಂಡ್ ಲ್ಯಾವೆಂಡರ್ ಸ್ಮೂತ್ ಅಂಡ್ 2 minute ಮ್ಯಾಜಿಕ್ ಮಾಸ್ಕ್. ಇದು ಒಂದು ನರಿಶಿಂಗ್ ಹೇರ್ ಮಾಸ್ಕ್. ನನ್ನ ಹೇರ್ಸ್ ಏನಾದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಸ್ಟ್ರೇಟ್ನಿಂಗ್, ಕರ್ಲಿಂಗ್ ಅದು ಇದು ಮಾಡಿ ಒಬ್ವಿಯಸ್ಲಿ ತುಂಬಾನೇ ಫ್ರೀಸಿ ಆಗಿತ್ತು. ನಾನು ಫ್ರೀಕ್ವೆಂಟ್ ಆಗಿ ಹೇರ್ಸ್ ಮೇಲೆ ಆಯಿಲ್ ಯೂಸ್ ಮಾಡ್ತೀನಿ. ಬಟ್ ಸ್ಟಿಲ್ ಯಾವ್ದಾದ್ರು ಒಂದು ಮಾಸ್ಕ್ ಯೂಸ್ ಮಾಡೋದ್ರಿಂದ ಒಂದು ಹಂತದ ತನಕ ಹೇರ್ಸ್ ಫ್ರೀಸ್ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು. ಅವಾಗ ನಾನು ಯಾವ್ದಾದ್ರು ಒಂದು ಹೇರ್ ಫ್ರಿಜ್ಗೆ ಮೇನ್ ಈ ನನ್ನ ಫೋಕಸ್ ಇರೋದು ಹೇರ್ ಫ್ರಿಜ್ ಆಗೋದ್ರ ಮೇಲೆ. ಅದ್ರ ಬಗ್ಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಹುಡುಕ್ತಿರ್ಬೇಕಾದ್ರೆ ನನಗೆ ಇದು ಸಿಕ್ಕಿತ್ತು ಅಂಡ್ ಇದಕ್ಕೆ ತುಂಬಾ ಒಳ್ಳೆ ರಿವ್ಯೂಸ್ ಇತ್ತು. ತುಂಬಾ ಜನ ಫ್ರಿಸ್ ಕಮ್ಮಿ ಆಗಿದೆ, ಹೇರ್ಸ್ ತುಂಬಾ ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ ಅಂತ ಹಾಕಿದ್ರು. ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ನಾನು ಜೆನ್ಯೂನ್ ಆಗಿ ರಿವ್ಯೂಸ್ ಚೆಕ್ ಮಾಡಿದ್ದು ಬಿಕಾಸ್ ಈ ಪ್ರಾಡಕ್ಟ್ ನನಗೂ ಕೂಡ ಯೂಸ್ ಆಗಲೇಬೇಕು. ನನ್ನ ಹೇರ್ಸ್ ತುಂಬಾನೇ ಫ್ರಿಜಿ ಆಗಿದೆ. ಸೊ ಇದನ್ನ ನಾನು ಈಗಲೇ ನಾನು ನೋಡಿರೋ ರಿವ್ಯೂಸ್ ಪ್ರಕಾರ ಇದು ಚೆನ್ನಾಗಿದೆ. ನಾನು ಕೆಲವೊಂದು ಯೂಟ್ಯೂಬರ್ಸ್ನ ಟ್ರಸ್ಟ್ ಮಾಡ್ತೀನಿ. ಅವ್ರು ಹೇಳಿದ ಪ್ರಕಾರ ಇದು ಚೆನ್ನಾಗಿದೆ. ಬಟ್ ನಾನಿನ್ನೂ ಯೂಸ್ ಮಾಡಿಲ್ಲ. ಇದ್ರ ಬಗ್ಗೆ ನಿಮ್ಗೆ ರಿವ್ಯೂ ಬೇಕು ಅಂತ ಅಂದರೆ ಯಾವುದಾದ್ರೂ ಒಂದು ಶಾರ್ಟ್ಸ್ ವಿಡಿಯೋಲಿ ಯೂಸ್ ಮಾಡಿ ಖಂಡಿತ ಹೇಳ್ತೀನಿ. ಒಬ್ವಿಯಸ್ಲಿ ಒಂದು ಸರ್ತಿ ಯೂಸ್ ಮಾಡಿದ ತಕ್ಷಣ ಸ್ವಲ್ಪ ಮಟ್ಟಿಗಾದರೂ ಫ್ರಿಸ್ ಕಡಿಮೆ ಆಗಬೇಕು. ಸೊ ಯಾವುದಾದ್ರೂ ಶಾರ್ಟ್ ವಿಡಿಯೋಲಿ ಆಯ್ತಾ ಇಲ್ವಾ ಅಂತ ಹೇಳ್ತೀನಿ. ಬಟ್ ಸದ್ಯಕ್ಕೆ ನಂಗೆ ಗೊತ್ತಿರೋ ಪ್ರಕಾರ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂಡ್ ಸ್ಮೆಲ್, ಇದರ ಫ್ರೇಗ್ರೆನ್ಸ್ ಬಂದು ತುಂಬಾನೇ ಚೆನ್ನಾಗಿದೆ. ನಾನು ಪರ್ಚೇಸ್ ಮಾಡಿರುವಂತ ಪ್ರಾಡಕ್ಟ್ ಬಂದು ಒಂದು ಮೇಕಪ್ ಪ್ರಾಡಕ್ಟ್. ಅದು ಬಂದು ಮಾರ್ಕ್ಸ್ದು ಬ್ಯಾಕ್ ಟು ಬೇಸಿಕ್ಸ್ ಅಂತ ಅನ್ನೋ ಈ ಒಂದು ಆಲ್ ಇನ್ ಒನ್ ಪ್ಯಾಲೆಟ್ ನ ಪರ್ಚೇಸ್ ಮಾಡಿದೆ. ಇದು ಆಲ್ ಇನ್ ಒನ್ ಏನಕ್ಕೆ ಅಂತ ಅಂದ್ರೆ ಇದರಲ್ಲಿ ಹೈಲೈಟರ್ ಇದೆ. ಸೊ ಓಕೆ, ಇದರಲ್ಲಿ ಹೈಲೈಟರ್ ಇದೆ, ಹೈಲೈಟರ್ ಶೇಡ್ ಇದೆ, ಬ್ಲಶ್ ಇದೆ, ಮತ್ತೆ ಐ ಶಾಡೋ ಇದೆ, ಶಿಮ್ಮರ್ ಶೇಡ್ಸ್ ಇದೆ, ಮ್ಯಾಟ್ ಶೇಡ್ಸ್ ಇದೆ. ಹಾಗೆ ಇದ್ರ ಜೊತೆಗೆ ಈ ತರದ ಒಂದು ಅಪ್ಲಿಕೇಟರ್ ಕೂಡ ಕೊಡ್ತಾರೆ. ನಿಮ್ಮ ಹತ್ರ ಬ್ರಷ್ ಇದೆ, ಆಬ್ವಿಯಸ್ಲಿ ಅದನ್ನೇ ಯೂಸ್ ಮಾಡ್ಬೋದು. ನಿಮಗೆ ತುಂಬಾ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ಇಷ್ಟ ಆಗಲ್ಲ, ನಿಮ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಒಂದೇ ಶೇಡ್ ಒಂದೇ ಪ್ಯಾಲೆಟ್ ಅಲ್ಲಿ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಆಬ್ವಿಯಸ್ಲಿ ಇದರಲ್ಲಿ ಇನ್ನೂ ಶೇಡ್ ರೇಂಜ್ ಇದೆ. ನಿಮ್ಗೆ ಈ ಶೇಡ್ಸ್ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಡೆಫಿನೆಟ್ಲಿ ಆ ಶೇಡ್ಸ್ ನ ಕೂಡ ಟ್ರೈ ಮಾಡ್ಬೋದು. ಸೊ ನಾನು ಪರ್ಚೇಸ್ ಮಾಡಿರುವಂತ ಶೇಡ್ಸ್ ಅಲ್ಲಿ ಪೀಚ್ ಒಂದು ಬ್ಲಶ್ ಶೇಡ್ ಇದೆ, ಒಂದು ಶಾಂಪೇನ್ ಹೈಲೈಟರ್ ಇದೆ ಅಂಡ್ ಈ ತರ ಕೆಲವೊಂದಿಷ್ಟು ಮ್ಯಾಟ್ ಮತ್ತೆ ಶಿಮ್ಮು ಐ ಶಾಡೋಸ್ ಇದೆ. ತುಂಬಾ ಮೇಕಪ್ ಬೇಡ ಅಂತ ಅಂದ್ರೆ ಇದನ್ನ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು. ಓವರ್ ಆಲ್ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಈ ಪ್ರೈಸ್ಗೆ ನನಗೆ ತುಂಬಾನೇ ಅಫೋರ್ಡಬಲ್ ಅಂತ ಅನ್ನಿಸ್ತು. ಪ್ಲಸ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಪರ್ಚೇಸ್ ಮಾಡಿರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್. ಅದು ಬಂದು ಮಿನಿಮಲಿಸ್ಟ್ ಅಂತ ಅನ್ನೋ ಒಂದು ಬ್ರ್ಯಾಂಡ್ ಇಂದ ಸ್ಯಾಲಿಸಿಲಿಕ್ ಆಸಿಡ್ ಪ್ಲಸ್ LHA ಅಂತ ಅನ್ನೋ ಒಂದು ಈ ಒಂದು ಕ್ಲೆನ್ಸರ್ ನ ಪರ್ಚೇಸ್ ಮಾಡಿದೆ. ಇದು ಏನಂದ್ರೆ ಇದು ಸಿನ್ಸ್ ಇದರಲ್ಲಿ ಸ್ಯಾಲಿಸಿಲಿಕ್ ಇರೋದ್ರಿಂದ ನಿಮ್ಗೆ ಏನಾದ್ರು ಪಿಂಪಲ್ಸ್ ಆಗ್ತಿದೆ ಅಂತ ಅಂದ್ರೆ ನೀವು ಸ್ಯಾಲಿಸಿಲಿಕ್ ಇರೋ ಫೇಸ್ ವಾಶ್ ನ ಟ್ರೈ ಮಾಡ್ಬೋದು. ಸ್ಯಾಲಿಸಿಲಿಕ್ ಅನ್ನೋ ಇಂಗ್ರೀಡಿಯೆಂಟ್ ಬಂದು ನಿಮ್ಮ ಫೇಸ್ ಅಲ್ಲಿ ಪಿಂಪಲ್ಸ್ ಅಥವಾ ಈ ತರ ಏನಾದ್ರು ಆಗ್ತಿದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ, ಪಿಂಪಲ್ಸ್ ಬರ್ದೇ ಇರೋ ತರ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವ್ ಯಾಕೆ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಇತ್ತೀಚೆಗೆ ನಂಗೆ ಸರಿಯಾಗಿ ಸ್ಕಿನ್ ಕೇರ್ ಮಾಡಕ್ ಆಗ್ತಿಲ್ಲ. ಸೊ ಇವಾಗೊಂದು ಪಿಂಪಲ್ಸ್ ಆಗ್ತಿದೆ. ಹಾಗಾಗಿ ನಾನು ಅದನ್ನ ಕಂಟ್ರೋಲ್ ಮಾಡಕ್ ಅಂತಾನೆ ಈ ಫೇಸ್ ವಾಶ್ ನ ಪರ್ಚೇಸ್ ಮಾಡಿದೆ. ಸೊ ಇದ್ರ ಬಗ್ಗೆ ಈ ಬ್ರ್ಯಾಂಡ್ ಬಗ್ಗೆ ನಂಗೆ ತುಂಬಾನೇ ನಂಬಿಕೆ ಇದೆ. ಬಿಕಾಸ್ ಇವರ ಪ್ರಾಡಕ್ಟ್ಸ್ ಮುಂಚೆ ತುಂಬಾನೇ ಟ್ರೈ ಮಾಡಿದ್ದೀನಿ. ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂಡ್ ಈ ಫೇಸ್ ವಾಶ್ ಬಗ್ಗೆ ನಾನು ತುಂಬಾನೇ ಕೇಳಿದ್ದೆ. ಹಾಗಾಗಿ ನನಗೆ ಪಿಂಪಲ್ಸ್ ಆಗ್ತಿರೋದ್ರಿಂದ ನಾನು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ದು. ಸೊ ನಿಮ್ಗೆ ಪಿಂಪಲ್ಸ್ ಆಗ್ತಿದೆ ಅನ್ನೋ ಹಾಗಿದ್ರೆ ನೀವು ಇದೇ ಅಂತ ಅಲ್ಲ, ಬೇರೆ ಕೂಡ ಬಟ್ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ, ಸ್ಯಾಲಿಸಿಲಿಕ್ ಆಸಿಡ್ ಇರೋವಂಥ ಒಂದು ಫೇಸ್ ವಾಶ್ನ ಪರ್ಚೇಸ್ ಮಾಡಿ ಅಥವಾ ಬೇರೆ ಮಾಯಿಶ್ಚರೈಸರ್ ಅಲ್ಲೋ ಜೆಲ್ ಅಲ್ಲೋ ಈ ಇಂಗ್ರೀಡಿಯೆಂಟ್ ಇರೋ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಇದು ನಿಮ್ಮ ಪಿಂಪಲ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಥವಾ ಫೇಸ್ ವಾಶೇ ಯೂಸ್ ಮಾಡ್ತೀರಾ ಅಂತ ಅಂದರೆ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಒಂದು 2 times ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ.
ಸೊ ನಿಮಗೆ ಯಾವ್ದಾದ್ರು ಒಂದು ಪಿಂಪಲ್ಸ್ಗೆ ಸಜೆಷನ್ ಬೇಕು ಫೇಸ್ ವಾಶ್ ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಮಿನಿಮಲಿಸ್ಟ್ ಈ ಬ್ರ್ಯಾಂಡ್ ಇಂದ ಟ್ರೈ ಮಾಡಿ. ಸೊ ನಾನು ಪರ್ಚೇಸ್ ಮಾಡಿರುವಂತಹ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಫಾಕ್ಸ್ಟೈಲ್ದು ಈ ಮಾಯಿಶ್ಚರೈಸರ್ನ ಪರ್ಚೇಸ್ ಮಾಡಿದೆ. ಏನಂದ್ರೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಡ್ರೈ ಸ್ಕಿನ್ಗೆ ಯೂಸ್ ಮಾಡುವಂತಹ ಮಾಯಿಶ್ಚರೈಸರ್ಸೇ ಇರೋದು, ತುಂಬಾ ಥಿಕ್ ಮಾಯಿಶ್ಚರೈಸರ್ಸ್. ಬಿಕಾಸ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ತುಂಬಾ ಥಿಕ್ ಮಾಯಿಶ್ಚರೈಸರ್ಸೇ ಬೇಕು. ಇಲ್ಲಾಂದ್ರೆ ನನ್ನ ಸ್ಕಿನ್ ಈ ತರ ಜೆಲ್ ಕನ್ಸಿಸ್ಟೆನ್ಸಿ ಇರೋ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡೋದ್ರಿಂದ ಅಷ್ಟು ನೀಟಾಗಿ ಮಾಯಿಶ್ಚರೈಸ್ ಆಗಲ್ಲ. ಬಟ್ ನನಗೆ ಆಯಿಲಿ ಸ್ಕಿನ್ ಅವರು ತುಂಬಾ ಮಾಯಿಶ್ಚರೈಸರ್ ಸಜೆಷನ್ಸ್ ಕೇಳ್ತಿರ್ತೀರ. ಇದನ್ನ ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಅಂತಾನೆ ಪರ್ಚೇಸ್ ಮಾಡಿದ್ದು. ಇದು ಜೆಲ್ ಕನ್ಸಿಸ್ಟೆನ್ಸಿನಲ್ಲಿದೆ. ಸೊ ನಿಮಗೆ ಆಯಿಲಿ ಸ್ಕಿನ್ ಅವ್ರಿಗೆ ಕ್ರೀಮ್ ಬೇಸ್ಡ್ ಯೂಸ್ ಮಾಡೋದ್ರಿಂದ ಆಯಿಲಿ ಫೀಲ್ ಆಗುತ್ತೆ, ತುಂಬಾ ಗ್ರೀಸಿ ಫೀಲ್ ಆಗುತ್ತೆ. ಆ ಥರ ನಿಮ್ಗೆ ಇದುವರೆಗೂ ಯಾವ್ದಾದ್ರು ಮಾಯಿಶ್ಚರೈಸರ್ ಫೀಲ್ ಆಗಿದೆ ಅಂದರೆ ನೀವು ಡೆಫಿನೆಟ್ಲಿ ಫಾಕ್ಸ್ಟೈಲ್ದು ಈ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಇದು ಬಂದು ಒಂಥರ ಆಲೋವೆರಾ ಜೆಲ್ ಥರ ಇದೆ. ಸೊ ಇದನ್ನ ಯೂಸ್ ಮಾಡಿದಾಗ ಯಾವುದೇ ಥರ ಏನು ಗ್ರೀಸಿ ಅಥವಾ ಆಯಿಲಿ ಫೀಲ್ ಆಗೋದಿಲ್ಲ. ಪ್ಲಸ್ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಜೆಲ್ ಕನ್ಸಿಸ್ಟೆನ್ಸಿನಲ್ಲಿದೆ, ಮಾಯಿಶ್ಚರೈಸ್ ಮಾಡುತ್ತಾ ಇಲ್ವಾ ಅಂತ ಡೌಟ್ ಇದೆ. ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ನಾನು ಕೂಡ ಇದನ್ನು ಯೂಸ್ ಮಾಡಿದೆ. ನಂದು ಡ್ರೈ ಸ್ಕಿನ್ ಆಗಿದ್ರೂ ಕೂಡ ಆಯಿಲಿ ಗ್ರೀಸಿ ಆ ಥರ ಎಲ್ಲ ಏನು ಫೀಲ್ ಆಗಲಿಲ್ಲ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ ಅಂತ ಅನ್ನಿಸ್ತು. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ರು ನೀವು ಇದನ್ನು ಟ್ರೈ ಮಾಡ್ಬೋದು. ತುಂಬ ಡ್ರೈ ಆಗುತ್ತೆ ಅನ್ನೋ ಹಾಗಿದ್ರೆ ನಿಮ್ಗೆ ಪ್ರಾಬಬ್ಲಿ ಇದು ವರ್ಕ್ ಆಗಲ್ಲ. ಬಟ್ ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಸೊ ಆಯಿಲಿ ಸ್ಕಿನ್ ಅವ್ರಿಗೆ ಯಾವ್ದಾದ್ರು ಒಂದು ಮಾಯಿಶ್ಚರೈಸರ್ ಬೇಕು ಅಂದರೆ ಇದನ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದನ್ನ ನಾನು ಪರ್ಚೇಸ್ ಮಾಡಿದ್ದು 186 rupees. ಸೊ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರುವಂಥ ಪ್ರಾಡಕ್ಟ್ ಬಂದು ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್. ಅದು ಒಂದು ಪ್ಲಮ್ದು ರೈಸ್ ವಾಟರ್ ಆ್ಯಂಡ್ ನಯಾಸಿನಮೈಡ್ ಟೋನರ್. ಸೊ ಈ ಟೋನರ್ನ ಪರ್ಚೇಸ್ ಮಾಡಿದೆ. ಇದನ್ನ ಪರ್ಚೇಸ್ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನು ಇದುವರೆಗೂ ಯಾವುದು ಟೋನರ್ ಯೂಸ್ ಮಾಡಿಲ್ಲ. ರೋಸ್ ವಾಟರ್ ಬಿಟ್ಟು ಬೇರೆ ಯಾವುದು ಲೈಕ್ ಆಸಿಡ್ ಕಂಟೆಂಟ್ ಇರುವಂಥ ಟೋನರ್ನ ಯೂಸ್ ಮಾಡಿಲ್ಲ. ನಾನು ಕೆಲವೊಂದ್ಸರ್ತಿ ಏನು ಸ್ಕಿನ್ ಕೇರ್ ಮಾಡಬೇಕು ಅಂತಾನೆ ಅನ್ಸಲ್ಲ, ಒಂದು ಮಾಯಿಶ್ಚರೈಸರ್ ಕೂಡ ಯೂಸ್ ಮಾಡಬೇಕು ಅಂತ ಅನ್ಸಲ್ಲ. ಅಷ್ಟು ಲೇಜಿ ಫೀಲ್ ಆಗ್ತಾ ಇರುತ್ತೆ. ಬಟ್ ಸ್ಕಿನ್ನ ಹಾಗೆ ಬಿಡೋದ್ರಿಂದ ಲಾಂಗ್ ರನ್ ಅಲ್ಲಿ ನಿಮ್ಮ ಸ್ಕಿನ್ ಡಲ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು. ಸೊ ಆ ಥರ ಸ್ಕಿನ್ ಕೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗ ಈ ಥರ ಯಾವ್ದಾದ್ರು ಒಂದು ಟೋನರ್ನ ಯೂಸ್ ಮಾಡಿ ಅದ್ರ ಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು ಅನ್ನೋ ರೀಸನ್ಗೆ ಇದನ್ನ ಪರ್ಚೇಸ್ ಮಾಡಿದೆ. ಇದರಲ್ಲಿ ಇನ್ನೂ ವೇರಿಯಂಟ್ಸ್ ಬರುತ್ತೆ. ಇವ್ರದ್ದು ವಿಟಮಿನ್ ಸಿ ಬರುತ್ತೆ, ಇದು ಬಂದು ನಯಾಸಿನಮೈಡ್, ರೋಸ್ ವಾಟರ್ ಕೂಡ ಬರುತ್ತೆ, ಗ್ರೀನ್ ಟೀದು ಕೂಡ ಬರುತ್ತೆ. ನಿಮ್ಮ ಸ್ಕಿನ್ ಕನ್ಸರ್ನ್ ಮೇಲೆ ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ನಾನು ಬಂದು ನಯಾಸಿನಮೈಡ್ ಚೂಸ್ ಮಾಡಿದೆ. ಏನಕ್ಕೆ ಅಂದರೆ ಇದು ಸ್ಕಿನ್ನ ಬ್ರೈಟನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಓಪನ್ ಪೋರ್ಸ್ ಇದೆ, ಅದನ್ನು ಕೂಡ ಟೈಟನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಓಪನ್ ಪೋರ್ಸ್ ಇದೆ, ಪ್ಲಸ್ ಸ್ಕಿನ್ ಡಲ್ ಕಾಣಿಸುತ್ತೆ, ಬ್ರೈಟನ್ ಇಲ್ಲ ಅಂತ ಅನ್ನೋ ಹಾಗಿದೆ, ನೀವು ಅದಕ್ಕೆ ಇದನ್ನ ಯೂಸ್ ಮಾಡಿ. ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ನನ್ನ ಆಲ್ ಟೈಮ್ ಫೇವ್ರೆಟ್ ಪ್ರಾಡಕ್ಟ್. ಇದನ್ನ ಎಷ್ಟು ಯೂಸ್ ಮಾಡಿರ್ತೀನಿ ನನಗೆ ಗೊತ್ತಿಲ್ಲ. ಸೊ ಅದು ಒಂದು ಗಾರ್ನಿಯರ್ದು ಮೈಸೆಲೋ ಕ್ಲೆನ್ಸಿಂಗ್ ವಾಟರ್. ಸೊ ಇದು ನಾನು ತುಂಬ ವಿಡಿಯೋಸಲ್ಲಿ ನಿಮಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ. ಐ ಹೋಪ್ ನೆನಪಿದೆ ಅಂತ ಅನ್ಕೋತೀನಿ. ಈ ಪ್ರಾಡಕ್ಟ್ ಬಂದು ಬೇಸಿಕಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಮೇಕಪ್ ಮಾಡಿದ್ಮೇಲೆ ರಿಮೂವ್ ಮಾಡೋಕ್ಕೆ ಏನಾದರೂ ಒಂದು ಪ್ರಾಡಕ್ಟ್ ಬೇಕು ಅಲ್ವಾ, ಅದಕ್ಕೆ ಇದನ್ನು ಯೂಸ್ ಮಾಡೋದು. ಇದು ಮೈಸೆಲರ್ ವಾಟರ್. ಯಾವುದಾದ್ರು ಒಂದು ಕಾಟನ್ ಪ್ಯಾಡಲ್ಲಿ ಈ ವಾಟರ್ನ ಹಾಕ್ಕೊಂಡು ಮೇಕಪ್ನ ರಿಮೂವ್ ಮಾಡೋದು ಅಷ್ಟೇ. ಸೊ ನನಗೆ ತುಂಬ ಬೇರೆ ಬೇರೆ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೀನಿ. ನಂಗೆ ಅದೆಲ್ಲ ಫ್ರೇಗ್ರೆನ್ಸ್ ತುಂಬ ಜಾಸ್ತಿ ಅನಿಸುತ್ತೆ ಅಥವಾ ಪ್ರೈಸ್ ಜಾಸ್ತಿ ಅನಿಸುತ್ತೆ. ಏನೋ ಒಂದು ರೀಸನ್ಗೆ ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ನಾನು ಇದನ್ನು ಯೂಸ್ ಮಾಡಿದಾಗಿಂದ ನಾನು ಬೇರೆ ಯಾವುದು ಮೇಕಪ್ ರಿಮೂವರ್ ಬೇರೆ ಯಾವುದು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ನಾನು ಯಾವುದಾದ್ರೂ ಒಂದು ಮೈಸೆಲರ್ ವಾಟರ್ ಯೂಸ್ ಮಾಡ್ತೀನಿ ಅಥವಾ ನನಗೆ ತುಂಬ ಇಷ್ಟ ಅನ್ನೋ ಹಾಗಿದ್ರೆ ಇದೆ. ಪ್ರೈಸ್ ಬಂದು ತುಂಬಾ ಕಡಿಮೆ ಇದೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಜಸ್ಟ್ 136 rupeesಗೆ. ಇದನ್ನು ನೀವು ತುಂಬ ದಿನ ಯೂಸ್ ಮಾಡ್ಬೋದು. ನೀವು ಡೈಲಿ ಮೇಕಪ್ ಯೂಸ್ ಮಾಡ್ತೀರಾ ಅಂದರೂ ಐಮ್ ಶೋರ್ ಒಂದು 4 months ತನಕ ಇದು ಖಾಲಿ ಆಗಲ್ಲ. ಇನ್ನು ಯಾವಾಗಲೂ ಒಮ್ಮೆ ಮೇಕಪ್ ಯೂಸ್ ಮಾಡ್ತೀರಾ ಅನ್ನೋ ಆಗಿದೆ ಡೆಫಿನೆಟ್ಲಿ 1 year ತನಕ ನಿಮಗೆ ಬರುತ್ತೆ. ನೀವು ಇದುವರೆಗೂ ಯಾವುದೂ ಮೈಸೆಲರ್ ವಾಟರ್ನ ಟ್ರೈ ಮಾಡಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಲೇಬೇಕು. ನಾನು ಪರ್ಚೇಸ್ ಮಾಡಿರುವಂಥ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಹೇರ್ ಕೇರ್ ಪ್ರಾಡಕ್ಟ್. ಇದು ನಾನು ಯಾವಾಗಲೂ ಯೂಸ್ ಮಾಡೋದು ಲಾರಿಯಲ್ದು ಹ್ಯಾಲುರಾನಿಕ್ ಮಾಯಿಶ್ಚರ್ ಫಿಲ್ಲಿಂಗ್ ಶಾಂಪೂ. ಇದನ್ನು ಪರ್ಚೇಸ್ ಮಾಡಿದೆ. ಇದು ಏನಂದರೆ ನಾನು ಪ್ರತಿ ಸಲ ಹೇರ್ ವಾಶ್ ಮಾಡಿದಾಗಲೂ ಇದನ್ನೇ ಯೂಸ್ ಮಾಡೋದು. ಲಾಸ್ಟ್ ಒಂದು ಖಾಲಿ ಆಯಿತು ಅಂತ ಈ ಎಲ್ಲ ಪ್ರಾಡಕ್ಟ್ಸ್ ಜೊತೆಗೆ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಹಾಗೆ ವಿಡಿಯೋಲ್ಲಿ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಸೊ ಇದು ನಾನು ಫ್ರೀಕ್ವೆಂಟ್ ಆಗಿ ಶಾಂಪೂಸ್ ಚೇಂಜ್ ಮಾಡ್ತಾ ಇರ್ತೀನಿ. ಬಟ್ ಯಾವಾಗಲೇ ಹೇರ್ ತುಂಬ ಡ್ರೈ ಆಗಿದೆ, ಫ್ರಿಜಿ ಆಗಿದೆ ಅಂದರೆ ನಾನು ವಾಪಸ್ ಬಂದು ಯೂಸ್ ಮಾಡೋ ಶಾಂಪೂ ಇದೇನೆ. ಓಕೆ, 236 rupeesಗೆ 340 ml ಬರುತ್ತೆ. ನನಗೆ ಅಫೋರ್ಡಬಲ್ ಅಂತ ಅನಿಸುತ್ತೆ. ನೀವು ಇದುವರೆಗೂ ಯಾವುದು ಟ್ರೈ ಮಾಡಿಲ್ಲ, ಹೇರ್ಸ್ ಫ್ರಿಜಿ ಇದೆ ಅಂತ ಅನ್ನೋ ಹಾಗಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಐ ಮೀನ್ ನೀವು ಯೂಸ್ ಮಾಡೋ ಶಾಂಪೂ ಫ್ರಿಜ್ನ ಕಡಿಮೆ ಮಾಡಲ್ಲ ಅನ್ನೋ ಹಾಗಿದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಅಥವಾ ನೀವು ಈಗಾಗಲೇ ಯಾವುದಾದ್ರೂ ಯೂಸ್ ಮಾಡ್ತಿದ್ದೀರಾ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಂದರೆ ಹಾಗೆ ಬಿಟ್ಬಿಡಿ. ಬಟ್ ಫ್ರಿಜ್ ಕಂಟ್ರೋಲ್ ಮಾಡೋ ಶಾಂಪೂ ಯಾವುದು ಗೊತ್ತಿಲ್ಲ
ಅಂತ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಬಾಡಿ ಕೇರ್ ಒಂದು ಪ್ರಾಡಕ್ಟ್ ಖಾಲಿ ಆಗಿತ್ತು. ಅದೇನಂದರೆ ನನ್ನ ಬಾಡಿ ಲೋಷನ್ ಖಾಲಿ ಆಗಿತ್ತು. ಹಾಗಾಗಿ ಈ ಸರ್ತಿ ಬೇರೆ ಟ್ರೈ ಮಾಡೋಣ ಅಂತ ಹಿಮಾಲಯದು ಕೊಕೋವಾ ಬಟರ್ ಇಂಟೆನ್ಸ್ ಬಾಡಿ ಲೋಷನ್ ಇದನ್ನು ಪರ್ಚೇಸ್ ಮಾಡಿದೆ. ಇದು ಚಿಕ್ಕದನ್ನು ತರಿಸಿದೆ ಬಿಕಾಸ್ ನಂಗೆ ಹೇಗಿದೆ ಏನು ಟ್ರೈ ಮಾಡಬೇಕು ಅಂತ ಇತ್ತು. ಹಾಗಾಗಿ ಚಿಕ್ಕದು ತೊಗೊಂಡೆ. ನಿಮಗೆ ನಾನು ಹೇಳಿದ್ಮೇಲೆ ನಂಗೆ ಇಷ್ಟ ಆದರೆ ನೀವು ಡೆಫಿನೆಟ್ಲಿ ಚಿಕ್ಕದು ಪರ್ಚೇಸ್ ಮಾಡೋದೇನು ಬೇಕಿಲ್ಲ. ಇಲ್ಲ ಬಿಗ್ ಬೇರೆ ಬೇರೆ ವೇರಿಯಂಟ್ಸ್ ಬರುತ್ತೆ, ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು, ಇದು MRP ಬಂದು 85 ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು 78 ರುಪೀಸ್ಗೆ. ಸೊ ಇದು 78 ರುಪೀಸ್ಗೆ 100 ml ಬರುತ್ತೆ. ಫಸ್ಟ್ ಆಫ್ ಆಲ್ ಫ್ರೇಗ್ರೆನ್ಸ್ ಬಂದು ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನರಿಶ್ ಕೂಡ ಮಾಡುತ್ತೆ. ಐ ಮೀನ್ ಬಾಡಿಗೆ ನೀವು ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಆ್ಯಂಡ್ ನನಗೆ ಪ್ರೈಸ್ ಬಂದು ತುಂಬಾ ಅಫೋರ್ಡೆಬಲ್ ಅಂತ ಅನ್ನಿಸ್ತು. ಸೊ ನಿಮಗೆ ಯಾವ್ದಾದ್ರು 100 ರುಪೀಸಲ್ಲಿ ಬಾಡಿ ಲೋಷನ್ ಬೇಕು ಅಂತ ಅನ್ನೋ ಹಾಗಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಬೇರೆ ವೇರಿಯಂಟ್ಸ್ ಕೂಡ ಇದೆ, ಅದನ್ನು ಕೂಡ ಹೋಗಿ. ನಾನು ಲಾಸ್ಟ್ ಪರ್ಚೇಸ್ ಮಾಡಿರುವಂಥ ಪ್ರಾಡಕ್ಟ್ ಬಂದು ಒಂದು ಮೇಕಪ್ ಪ್ರಾಡಕ್ಟ್. ಅದು ಬಂದು ಸ್ವಿಸ್ ಬ್ಯೂಟಿದು ಕ್ರೀಮಿ ಟಾಪ್ ಬ್ಲಷ್ ವಿತ್ ಶಿಯಾ ಬಟರ್ ಅಂತ ಅನ್ನೋ ಒಂದು ಈ ಬ್ಲಷ್ನ ಪರ್ಚೇಸ್ ಮಾಡಿದೆ. ಸೊ ಇದು ಪ್ಯಾಕೇಜಿಂಗ್ ಬಂದು ಈ ಥರ ಬರುತ್ತೆ. ನನ್ನ ಹತ್ರ ಇದುವರೆಗೂ ಯಾವುದು ಐ ಥಿಂಕ್ ನನಗೆ ನೆನಪಿರೋ ಪ್ರಕಾರ ನಾನು ಯಾವುದು ಕ್ರೀಮ್ ಬ್ಲಷಸ್ನ ಟ್ರೈ ಮಾಡಿಲ್ಲ. ಆ್ಯಂಡ್ ಇದನ್ನು ನೋಡಿದಾಗ ಮುಂಚೆ ಒಂದಿಷ್ಟು ಯೂಟ್ಯೂಬರ್ಸ್ ರಿವ್ಯೂ ಮಾಡೋದನ್ನು ನೋಡಿದ್ದೆ. ನನಗೆ ಮೊನ್ನೆ ಯಾವುದಾದ್ರು ಒಂದು ಕ್ರೀಮ್ ಬ್ಲಷ್ ಬೇಕು ಅಂತ ಸರ್ಚ್ ಮಾಡಬೇಕಾದ್ರೆ ಇದು ಸಿಕ್ತು. ಅದರಲ್ಲಿ ನನಗೆ ಈ ಶೇಡ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ಸೊ ಇದರಲ್ಲಿ ನಿಮ್ಗೆ ಈ ಶೇಡ್ಸ್ ಇಷ್ಟ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಇನ್ನೂ 5 ಶೇಡ್ಸ್ ಇದೆ. ಇದನ್ನು ಸೇರಿಸಿ ಐ ಥಿಂಕ್ ಅರೌಂಡ್ 6 ಶೇಡ್ಸ್ ಏನೋ ಇದೆ ಅನ್ಕೋತೀನಿ. ಪೀಚ್ ಇದೆ, ಬ್ರೌನ್ ಇದೆ, ಪಿಂಕ್ ಇದೆ, ಲೈಟ್ ಪಿಂಕ್ ಇದೆ, ಡಾರ್ಕ್ ಪಿಂಕ್ ಇದೆ, ಈ ಥರ ಇನ್ನೂ ತುಂಬ ಶೇಡ್ಸ್ ಇದೆ. ನೀವು ಅದನ್ನು ಹೋಗಿ ಟ್ರೈ ಮಾಡ್ಬೋದು. ನಿಮಗೆ ಕ್ವಿಕ್ಕಾಗಿ ಬ್ಲೆಂಡ್ ಆಗುವಂಥದ್ದು ಆ್ಯಂಡ್ ತುಂಬ ಪಿಗ್ಮೆಂಟೆಡ್ ಆಗಿರೋ ಅರೌಂಡ್ 250 ಒಳಗಡೆ ಯಾವುದಾದ್ರು ಒಂದು ಕ್ರೀಮ್ ಬ್ಲಷ್ ಬೇಕು ಅಂತ ಅನ್ನೋ ಹಾಗಿದೆ ಡೆಫಿನೆಟ್ಲಿ ಇದನ್ನು ಚೆಕ್ ಮಾಡ್ಬೋದು. ನಾನು ಇದುವರೆಗೂ ಟ್ರೈ ಮಾಡಿರೋ ಬ್ಲಷಸಲ್ಲಿ ನನಗೆ ಈ ಶೇಡ್ ತುಂಬಾ ಇಷ್ಟ ಆಯಿತು. ಪ್ಲಸ್ ಅದು ಪಿಗ್ಮೆಂಟೇಷನ್, ಅದು ಬ್ಲೆಂಡ್ ಆಗೋದು ತುಂಬ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ತುಂಬ ಪಿಗ್ಮೆಂಟೆಡ್ ಆಗಿದೆ ಆ್ಯಂಡ್ ಶೇಡ್ಸ್ ತುಂಬಾ ಚೆನ್ನಾಗಿದೆ. ನಿಮಗೆ ಯಾವ್ದಾದ್ರು ಒಂದು ಕ್ರೀಮ್ ಬ್ಲಷ್ ಟ್ರೈ ಮಾಡಬೇಕು ಅಂತ ಇದೆ ಡೆಫಿನೆಟ್ಲಿ ಇದನ್ನು ಹೋಗಿ ಟ್ರೈ ಮಾಡಿ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.